ತಗೊಳ್ರಿ ನಿಂದೆ ಏನೋ ಮಿಕ್ಸಿಂಗ್ ಅಲ್ಲಿ ಓಕೆ ಗೈಸ್, ಬಿಗ್ ಬ್ಲೈಂಡ್ ಫಾರ್ ಮೇಜರ್ ಬೆಟ್ ಆಫ್ ದಿಸ್ ಗೇಮ್ ಇಲ್ಲೇ ಇರೋದು. ಸೊ ಅವ್ರು ಆಲ್ ಇನ್ ಹೋಗಿದ್ದಾರೆ. ಸೊ ಇವ್ರ ಹತ್ರ ಇರೋ ಆಸ್ತಿನಲ್ಲಿ ಅರ್ಧ ಇಲ್ಲಿದೆ, ಇನ್ನ ಅರ್ಧ ಇನ್ನ ಗೋರ್ ಮಾಡ್ಬಿಟ್ಟಳು. ಸೊ ಈಗ ನಂಗೆ ಸುಸ್ತಾಗ್ತಾ ಇದೆ, ನಂಗೆ ವಾಂತಿ ಬರ್ತಾ ಇದೆ. ಯಾಕೆ ಇನ್ನ ಇಲ್ದಿಲ್ವಾ ಶಾರ್ಟ್ಸು? ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ದಿಸ್ ಇಸ್ ಕಂಟಿನ್ಯೂಡ್ ಪಾರ್ಟ್, ಅಂದರೆ ಪಾರ್ಟ್ 2 ಆಫ್ ನ್ಯೂ ಇಯರ್ ವ್ಲಾಗ್ ಸೀರೀಸ್. ಪಾರ್ಟ್ 1 ನೋಡಿದ್ದೀರ ತಾನೆ? ನೋಡಿಲ್ಲ ಅಂದರೆ ಪಟ್ ಅಂತ ಹೋಗಿ ನೋಡ್ಕೊಂಬನ್ನಿ. ನಾವಿವಾಗ ರೀಚ್ ಆಗಿರೋದು ಕಂಡು ವ್ಯಾಲಿ ಹೋಮ್ ಸ್ಟೇ, ಕೂರ್ಗಲ್ಲಿ ಸೋಮವಾರಪೇಟೆಲಿರೋದು. ಇಫ್ ಯು ಆಲ್ಸೋ ವಾಂಟ್ ಚೆಕ್ ಔಟ್ ದಿಸ್ ಪ್ರಾಪರ್ಟಿ, ಗೂಗಲಲ್ಲಿ ಟೈಪ್ ಮಾಡಿ, ಸಿಗುತ್ತೆ ನಿಮಗೆ ಅವ್ರ ನಂಬರ್ ಎಲ್ಲ. ಆ್ಯಂಡ್ ಆಲ್ಸೋ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೂರ್ಗಿಗೆ ಬಂದಮೇಲೆ ಕಾಫಿ ಕುಡಿದು ಇವಾಗ ಗೇಮ್ಸ್ ಆಡ್ತಾ ಇದ್ದೀವಿ. ಯಾವ್ದು ಬಂತು? DV2 ಜಾಕಿ ನಮ್ದ ಏಮಾತ ನೋಡೇ ಬಿಡೋಣ. DV2 ಮಿಕ್ಸ್ ಮಾಡ್ಬೇಕಾ? ನಾನು DV ಮೇಲೆ ಹಾಕಿದ್ದೀನಿ, ಇವಳು ಹೇಮಾ ಮೇಲೆ ಹಾಕಿದಾಳೆ. ಎಷ್ಟು ಹಾಕ್ತೀರಾ? ನೀವು ಎಷ್ಟು ಹಾಕ್ತೀರಾ? ನಾನು 10 ಹಾಕ್ತೀನಿ. ನಾನು 10 ಇದೆ ಟೋಟಲ್. 5 ಸರಿ 5. ಇವ್ರು 3 ಹಾಕಿದ್ದಾರೆ, ಈಕ್ವಲ್ ಆಗಿ ಹಾಕ್ಬೇಕು. 5 ಹೇಳಿ. ಓಕೆ 5 euro. ಇವಳು ಅಕ್ಕ ವಿನ್ ಆಗ್ತಾಳೆ, ಅಕ್ಕ ವಿನ್ ಆಗ್ತಾಳೆ. ನಾನು ಹಾಕಿದ್ದೀನಿ 2 ಅಷ್ಟೇ, ನಾನು ಇದ್ರ ಮೇಲೆ ಇಲ್ಲಿ 2 ಹಾಕಿದ್ದೀನಿ. ಇನ್ನು ಹಾಕ್ತೀಯಾ? ಹಾಕಲ್ಲ ಇವಳು. ಸ್ಟಾರ್ಟು. DV ಗೆಲ್ದ್ಬಿಡಪ್ಪ ಸ್ವಾಮಿ. ಇಟ್ಟು ತಗೊಳ್ರಿ ನಿಂದೆ ಏನೋ ಮಿಕ್ಸಿಂಗ್ ಅಲ್ಲಿ. ಅದಕ್ಕೆ ಜಾಕಿ ಬೇಬಿ ಸತಿ ನಾನ್ ಕೊಡೋ ಜಾಕಿ ಬಂದು ಅಮ್ಮನೇ ಎತ್ಕೊಂಡ್ಬಿಡ್ತಾರೇನೋ. ನಿನ್ನ ಹತ್ರ ಎಷ್ಟಿದೆ ಅಂತ? ಓ ಮೈ ಗಾಡ್, ಲಕ್ಷಾಧಿಪತಿ ಕೋಟ್ಯಾಧಿಪತಿ ಗಂಡ ನಿಮ್ದೇ ಮೋಹನ್ ಎಲ್ಲ. ಇವಳು ಫಸ್ಟ್ ದಿವ್ಯಾ ಮೇಲೆ ಗೆದ್ಲು, ನೆಕ್ಸ್ಟ್ ಮೋಹನ್ ಮೇಲೆ, ಹೇಮಾ ಮೇಲೆ, ರಂಜನ್ ಮೇಲೆ, DV ಮೇಲೆ, ನೆಕ್ಸ್ಟ್ ಇವಾಗ ನನ್ ಜೊತೆ ಆಡ್ತಾ ಇದ್ದ. ನಾನು ನೀನ್ ಆಡ್ಬಾರ್ದು ಅನ್ಕೊಂಡೆ. ಬೇಬಿ ಯಾಕೆ ಎತ್ಕೊಂಡೆ ನಂದು? ನೀನ್ ಎತ್ಕೊಂಡೆ ಕೊಡು ವಾಪಸ್. 5 ಎತ್ಕೊಂಡಿದ್ಯಾ? ನೀನ್ ಯಾಕೆ ಮುಟ್ಟಿದೆ? ನನ್ ಮುಚ್ಚಿದ್ದೆ ಕೊಡು ನಂಗೆ. ಹೆಂಗೆ ಇಷ್ಟೊಂದು ತಿನ್ನದ ನೀನು? ನಂಗೇನೆ ಎಲ್ರದ್ದು ನಿನ್ನ ಹತ್ರನೇ ಐತೆ. ಹಂಗೆ ಹೆಂಗೆ? ಓಕೆ ಗೈಸ್, ಬಿಗ್ ಬ್ಲೈಂಡ್ ಫಾರ್ ಮೇಜರ್ ಬೆಟ್ ಆಫ್ ದಿಸ್ ಗೇಮ್ ಇಲ್ಲೇ ಇರೋದು. ಸೊ ಅವ್ರು ಆಲ್ ಇನ್ ಹೋಗಿದ್ದಾರೆ. ಸೊ ಇವ್ರ ಹತ್ರ ಇರೋ ಆಸ್ತಿನಲ್ಲಿ ಅರ್ಧ ಇಲ್ಲಿದೆ, ಇನ್ನ ಅರ್ಧ ಇನ್ನ ಗೋರ್ ಮಾಡ್ಬಿಟ್ಟಳು. ಸೊ ಈಗ ವಿನ್ನರ್ ಟೇಕ್ಸ್ ಇಟ್ ಆಲ್. ಇದ್ಬಿಡು ಇದ್ರ ಕತೆ ಬಿಡು. ವಿನ್ನರ್ ಟೇಕ್ಸ್ ಇಟ್ ಆಲ್. ನೋಡೋಣ. ಪರವಾಗಿಲ್ಲ, ಅವ್ಳು ಗೆದ್ರು ಏನ್ ಚಿಂತೆ ಇಲ್ಲ, ನಾನ್ ಗೆದ್ರು ಚಿಂತೆ. ಬೇಗ ಹಾಕು. ಅದೇ ಟೆನ್ಷನ್. 4 ಅಯ್ಯೋ ರಿಸ್ಕಿ 4. ಹಾಕ ಸ್ಟಾರ್ಟ್. ಏನ್ ಗುರು, ಉಜ್ಜಿ ಆಸ್ತಿ ಓವರ್ ನೈಟ್ ಡಬಲ್ ಆಗೋಯ್ತು. ಇದನ್ನ ಫಸ್ಟ್ ಶಫಲ್ ಮಾಡಿ. ಮಾಡ್ತೀನಿ ಕೊಡಿ. ಖುಷಿನಾ? ಇವಾಗ ಬಂದ್ರೆ ಬೆಟ್ಟ, ಹೋದ್ರೆ ಟಾಟಾ. ನೋಡಿ ಎಷ್ಟೊಂದು ಇಟ್ಕೊಂಡಿದ್ದಾರೆ ಇವಳು. ಲೆಕ್ಕಾಕಿ ಫುಲ್ ಆಲ್ ಇನ್. ಇವಾಗ ತೇಜು ಅವ್ರು ಆಲ್ ಇನ್ ಹೋಗ್ತಾರೆ. ಅವ್ರ ಹತ್ರ ಇರೋ ಆಸ್ತಿಲಿ ಮೋಸ್ಟ್ಲಿ ಅರ್ಧ. ಯಾರೋ ಒಬ್ರು ಗೆಲ್ಬೇಕು. ಆಕ್ಚುಲಿ ಬಿಗಿನಿಂಗ್ ಇಂದ ನಾವು 2-1 ಇಟ್ಕೊಂಡ್ ಬರ್ತಾ ಇದೀವಿ. ಇವಾಗ್ಲೇ ಎಷ್ಟು ಇಡ್ತಾರೆ? DV ಎಲ್ಲ ಮಾಡಿ ಫಸ್ಟೇ ಸೋತೋಗ್ಬಿಟ್ಟ. ಸಾಲ ಕೊಟ್ಟಿದ್ದವನಿಗೆ 5 ಕೊಡ್ತೀವಿ, ನಾವ್ 8 ಕೊಡ್ಬೇಕಂತ. ನಾವು ಗೊತ್ತಲ್ಲ, ಜಸ್ಟ್ ಆಲ್ ಇನ್ ಓನ್ಲಿ ಬೇಬಿ. ಅದಕ್ಕೆ ಸೋತ್ಬಿಟ್ಟು ನಾವು 2-3 ಎಲ್ಲ ಹಾಕಲ್ಲ, ಹಾಕಿದ್ರೆ ಫುಲ್ ಆನೇನೆ ಹೊಡೆಯೋದು. 5 6 7 8 9 ಏನು ಇಷ್ಟೊಂದಿದೆ ನನ್ನ ಹತ್ರ? ನಿನ್ಗೆ ಶಾಕ್ ಆಗ್ತೈತಲ್ಲ? ಅಲ್ಲ, ನನ್ನ ಹತ್ರ ಎಷ್ಟಿದೆ ನೋಡಿ. ಇನ್ನ ಒಂದು ಅವಳ ಹತ್ರ ಸ್ಟಿಲ್ವೇ ಇಲ್ಲ ಅನ್ಸುತ್ತೆ ಇಡಕ್ಕೆ. ಇಲ್ಲ ಇದೆ ಅವಳ ಹತ್ರ ಇವಾಗ ಜಾಸ್ತಿ ಇದೆ. ನಿಂದಿಷ್ಟೇ. ಏನ್ ಕೌಂಟ್ ಮಾಡ್ತಾ ಇದೀಯಾ? 42 84 ಇದೆ ನಿನ್ನ ಹತ್ರ. ಇಡು. ಏನು ಅದೇನು ರಿಯಲ್ ಎಸ್ಟೇಟ್ ಮಾಡ್ತೀರಾ ನೀವೆಲ್ಲ? 84 ಇದೆ ನಿನ್ನ ಹತ್ರ. 55 ಇದೆ. 55 ನಾನು ಇಟ್ಕೊಂಡು ಮಾಡ್ಬೇಕಲ್ಲ ಮಚ್ಚ. 84 ಮೈನಸ್ ಮಾಡ್ಬಿಡು. 30 40 10 ಪೆಟ್ಟು. ನಾನು 10 ಇಡು ಮತ್ತು 5 ಇಡು. ಇವ್ಳು ಗೆದ್ಬಿಟ್ರೆ ಮಾತ್ರ ಇಡೀ ಟ್ರಿಪ್ಪಲ್ ಇದೆ ಹೇಳ್ತಾ ಇರ್ತಾಳೆ. ನೆಕ್ಸ್ಟ್ ಟ್ರಿಪ್ಪಲ್ ಬರೋರ್ಗು ಹೇಳ್ತಾ ಇರ್ತಾಳೆ. ಕರೆಕ್ಟ್. ಲಾಸ್ಟ್ ಇಯರ್ ನಾನೇ ಗೆದ್ದೆ. ಏನ್ ಗುರು ಉಜ್ಜಿ ನೋಡಿ ನಿಮಗೆ ಡಬ್ಕಿ ಡಬಲ್ ಮಾಡ್ಬಿಟ್ಲು. ಒನ್ ಶಾಟ್ ಆಗೋಯ್ತು. ಲಾಸ್ಟ್ ಗೇಮ್ ಇದೆ. 55 ಪೆಟ್ಟು. ಇವಳು ಹೋದ್ರೆ ಫುಲ್ ಹೋಗುತ್ತೆ, ಇಲ್ಲ ಬಂದ್ರೆ ತಿರ್ಗಾ ಆಡ್ಬೇಕಾಗುತ್ತೆ. ಬಂದ್ರೆ ಆಡಲ್ಲ ಅಷ್ಟೇ, ಗೆದ್ದಂಗೆ. ಇಲ್ಲ ಬಂದ್ರೆ ಉಜ್ವಲ ಹತ್ರ ಕಮ್ಮಿ ಇರುತ್ತಲ್ಲ, ಅದೇನು
55 ಓ ಬಿಗ್ ಬ್ಲೈಂಡ್ಸ್ ಬ್ರೋ. ಈ ಟೈಮ್ ನೀವು ಕಟ್ ಮಾಡಿ ಕಟ್ ಮಾಡು. ಕಟ್ ಇಟ್ 7 7 ಅಗೇನ್ ರಿಸ್ಕಿ ನಂಬರ್. ಹಾಕು ಅಮ್ಮ ತಾಯಿ. ಅವಳು ನೋಡು, ಅವಳು ಏನೇನೋ ಗೇಮ್ಗಳು ಆಡ್ತಾವಳೆ ಹಂಗೆ ಶಫಲ್ ಮಾಡಿಬಿಟ್ಟು. ಅದಕ್ಕೆ ಹಾಕು 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 ಹಾಕು. 7 ಈ ಕಡೆ 7 ಈ ಕಡೆ 7 ಈ ಕಡೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ. ಇಲ್ಲಿ 7 ಈ ಕಡೆ 7 ಈ ಕಡೆ 7 ಈ ಕಡೆ ಕಡೆ ಬಿದ್ರೆ 7 ಈ ಕಡೆ 7 ಈ ಕಡೆ 7 7 ಬಿತ್ತು 7 ಬಿತ್ತು ಇದೆ. 7 ಬಿತ್ತು 7 ಬಿತ್ತು ಇವಾಗ ಏಯ್ ಸುಮ್ಮನೆ ಇರು, ಬಿತ್ತು 7 ಸುಮ್ಮನಿರಲೆ. 7 ನೆಕ್ಸ್ಟ್ 7 ಗೆದ್ಲು. ಕೇಬಲ್ ಅವಳೆಲ್ಲ ಕಳ್ಕೊಂಡು ಮನೆಗೆ ಹೋದ್ಲು. ತಗೋ ಅಮ್ಮ, ತಗೋ ತಗೋ. ಯೂಡಾ ಸ್ಟೇಜಿಗಿಂತ ಜಾಸ್ತಿ ಟಿವಿಗೆ ಬೇಜಾರು. ಉಜೇಶ್ ಏಯ್ ಉಜ್ಜಿನಿಗೆ ನೀನ್ ಗೆದ್ದಿದ್ರೆ ಇನ್ನ ಬೇಜಾರಾಗಿರೋದು. ವಾಟ್ ಇಸ್ ದಿಸ್ ಉಜೇಶ್? ಯಾಕಂದ್ರೆ ಇಡೀ ಟ್ರಿಪ್ ಓ ಇಡೀ ಮೈ ಜೀವನ ಪೂರ್ತಿ ಹೇಳ್ತಾ ಗಾಡ್. ಇರೋದು. ಇವಾಗ ಎಲ್ಲರೂ ಸಿಂಪಲ್ ಆಗಿ ಉಜ್ವಲ 200 ಕಳ್ಸ್ಬೇಕು ಅಷ್ಟೇ. ಅಷ್ಟೇ ಕಲ್ಸಿ. ನೋವು ಹಂಪಿ. ಏ ಮಾಮಂತೂ ಏಯ್ ಬೇಡ, ಎಲ್ಲ ಒಂದ್ ಕೆಲಸ ಮಾಡ್ರಿ, ಮೋಹನ್ ಕಳ್ಸ್ರಿ 500 ರೂಪಾಯಿ. ನಾನು ಮೋನಿ ಕಲ್ಸ್ತೀನಿ. ಇಲ್ಲ, ಇವಾಗ ಬಂದಿರೋ ಕಾಸು ನಾಳೆ ಟ್ರೀಟ್ ಅಷ್ಟೇ ಅಲ್ಲ ಮಚ್ಚ. ಓ ಉಜ್ಜಿದಾ? ಮತ್ತೆ ಯಾರು ಕಳ್ಸ್ಬೇಡ್ರಿ. ಉಜ್ಜಿದೆ ಟ್ರೀಟ್ ನಾಳೆ. ಟೆಂಟ್ ಇಡ್ಬೇಕಾ? ಕೆಫೆ ಅಲ್ಲಿ ಅಲ್ಲಿ ಟ್ರೀಟ್ ಅಲ್ಲ ಅದ್ರೊಳಗಡೆ ಅಲ್ಲ, ಆಮೇಲೆ ಮತ್ತೆ ಅಲ್ಲ ಟ್ರೀಟ್ ಅಂದ್ರೆ ನಾವ್ ಯಾರು ಕಳ್ಸಂಗಿಲ್ಲಲ್ಲ ಮಚ್ಚ. ಓಕೆ ನಾವು ಹಂಪಿಗೂ ನಾ ಟ್ರೀಟ್. ಅಲ್ಲ ಕಣೆ, ಗೆದ್ದಿದ್ದು ಟ್ರೀಟ್ ಕೊಡ್ಸಲ್ವೇನೆ? ಹಾ ಖುಷಿಗೆ. ಖುಷಿಗೆ ಎಲ್ಲರ ಮೇಲೆ ಗೆದ್ದಿದ್ಯಾ, ಟಿವಿ ಮೇಲೆ ಗೆದ್ದಿದ್ಯಾ, ಏಯ್ ಅವ್ಳು ಗೆದ್ಲದು ನಾವು ಕಳ್ಸದ್ಮೇಲೆನೆ. ಇವಾಗ ಬರೀ ವರ್ಚುವಲ್ ಗೆದ್ದಿದ್ದಲ್ಲ. ಹೇಳ್ತಾ ಇರೋದು ನಾನು. ಬಾಡ ಏ ಮುಜೇಶ್ 2020 ಬಂಡಲ್ ಚೈ ಬಿರ್ನಾ ಪ್ಯಾಕ್ చేద్దాము. 2020. ಮಾರ್ನಿಂಗ್ ಟಿವಿ ಅವರೇ. ಗುಡ್ ಮಾರ್ನಿಂಗ್ ಅಂಡ್ ಹ್ಯಾಪಿ ನ್ಯೂ ಇಯರ್ ಟು ಯು. ನಿನ್ನೆ ಇವರಿಂದ ವಿಡಿಯೋನೇ ಮಾಡೋಕ್ಕಾಗಿಲ್ಲ. ಓಕೆ ಫುಲ್ ಸುಸ್ತಾಗಿ ಮಲ್ಕೊಂಡ್ಬಿಡ್ತಾ. ನಾನು ಏನಾಯ್ತಪ್ಪ ಅಂದ್ಕೊಂಡೆ, ವಾಮಿಟ್ ಎಲ್ಲ ಮಾಡಿಕೊಂಡು. ಹಾ ನೆನಪೈತಾ ನೆನೆ? ಹಾಂ ಥ್ಯಾಂಕ್ ಗಾಡ್. ಅದಕ್ಕೆ ನಾನು ಎಂಡೇ ಮಾಡೋಕ್ಕಾಗಿಲ್ಲ ವಿಡಿಯೋ. ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್. ಏನೇನು ಮಾಡ್ಬೇಕು 2026 ಎಲ್ಲ ಅಂತ ಮಾತಾಡ್ತಾ ಇದ್ರ? ರೈಡ್ಸ್ ಅಟ್ಲೀಸ್ಟ್ ಅರ್ಧ ವರ್ಷದನ ಮಾಡ್ತಾರೆ ಇವರು. ಎಲ್ಲಿ ಹೋಗ್ಬೇಕು ಅದನ್ನೇ ಮಾಡೋದು. ಸೊ ಗೈಸ್, ನಾನು ತುಂಬ ಲೇಟಾಗಿದ್ದೀನಿ ಇವತ್ತು. ಆಲ್ಮೋಸ್ಟ್ ಅಟ್ 9:30 ಬಿಸಿಲು ಹೊಡಿತಾ ಇದೆ ಲೈಟಾಗಿ. ನೆನ್ನೆ ಫೈರ್ ಕ್ಯಾಂಪ್ ಹತ್ರ ಕೆಲವು ಪಿಕ್ಚರ್ಸ್ ತೊಗೊಂಡ್ವಿ. ಅಲ್ಲಿ ವೀಡಿಯೋಸ್ ಏನು ಅಷ್ಟು ಬರ್ತಾ ಇರಲಿಲ್ಲ ನೀಟಾಗಿ, ಸೊ ಐ ಡಿಡ್ಂಟ್ ಕ್ಯಾಪ್ಚರ್ ಮೋಸ್ಟ್ ಆಫ್ ದಿ ವೀಡಿಯೋಸ್. ಆಮೇಲೆ ತಿರ್ಗಾ ಪಾರ್ಟಿ ಆಯಿತು. ದೆನ್ ಲೇಟರ್ ಟ್ರಿಪ್ಪಲ್ ಅವರೆಲ್ಲ ಬಂದಿದ್ದರು. ಇಟ್ ವಾಸ್ ನಾವು ಕರೆದಿದ್ವಿ, ಬಟ್ ಇಲ್ಲಿಂದ ಅವ್ರ ಮನೆ 1.5 hour. ವಿ ವರ್ ಎಕ್ಸ್ಪೆಕ್ಟಿಂಗ್ ದೆಮ್, ಬಟ್ ನೋಡೋಣ ಅಂತಿದ್ರು. ಬಟ್ ಅವ್ರು ಬಂದಿದ್ದು ಸಖತ್ ಖುಷಿ ಆಯಿತು. ಐ ಕುಡಂಟ್ ಕ್ಯಾಪ್ಚರ್ ಎನಿಥಿಂಗ್. ಫುಲ್ಲು ಪಾರ್ಟಿ ಮೂಡಲ್ಲಿದ್ವಿ, ಫುಲ್ ಮಜಾ ಮೂಡಲ್ಲಿದ್ವಿ. ಆ್ಯಂಡ್ ಆಲ್ಸೋ ಫೈರ್ ಕ್ಯಾಂಪಲ್ಲಿ ಅಷ್ಟೊಂದೆಲ್ಲ ಏನೂ ಕಾಣೋದು ಇಲ್ಲ. ಆಮೇಲೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮಲ್ಗಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ತುಂಬ ಚೆನ್ನಾಗಿತ್ತು ನೆನೆ ಡಿನ್ನರ್. ವೆಜ್ ನಾನ್ ವೆಜ್ ಎರಡೂ ಆಪ್ಷನ್ಸ್ ಇತ್ತು. ಬಿರಿಯಾನಿ ಮತ್ತು ಕ್ಯಾಬೇಜ್ ಪಲ್ಯ, ಆಮೇಲೆ ಚಿಕನ್ ಗ್ರೇವಿ ಎಲ್ಲ ಮಾಡಿದರು. ಅಂದರೆ ಫುಲ್ ಕೋರ್ಸ್ ಮೀಲ್ ಮಾಡಿದ್ರು ಇವರು. ದಾಲು, ರೈಸು, ರಸಮ್ಮು, ತುಂಬ ವೆರೈಟಿ ಮಾಡಿದ್ರು. ಎಲ್ಲ ಚೆನ್ನಾಗಿತ್ತು. ಇಟ್ ಇಸ್ ಮೋಸ್ಟ್ಲಿ ಲೈಕ್ ಹೋಮ್ ಕುಕ್ಡ್ ಫುಡ್ ಥರ ಇತ್ತು. ಇವಾಗ ಆಚೆ ರೆಸ್ಟೋರೆಂಟ್ ಥರ ಇರಲಿಲ್ಲ, ಹೋಮ್ ಕುಕ್ ಫುಡ್ ಥರ. ಅದು ಮೋಸ್ಟ್ಲಿ ನೀಡೆಡ್. ಯಾಕಂದರೆ ಬೆಂಗಳೂರಲ್ಲಿ ನಾವು ಆಚೆ ತಿಂತಾನೆ ಇರ್ತೀವಿ. ಕಮ್ ಲೆಟ್ಸ್ ಮೀ. ಬನ್ನಿ, ನಾನು ನಿಮಗೆ ಪ್ರಾಪರ್ಟಿ ತೋರಿಸ್ತೀನಿ. ಬಿಸಿಲು ಹೊಡಿತಾ ಇದೆ ಸಿಕ್ಕಾಬಟ್ಟೆ. ಏನು ಇಷ್ಟೆಲ್ಲ ಗಾರ್ಡನ್ನ ಹೇಗೆ ಮೇಂಟೈನ್ ಮಾಡ್ತೀರಾ ಸರ್ ನೀವು? ಇಷ್ಟೊಂದು ಮೈ ಗಾಡ್. ಅಂದರೆ ಎಲ್ಲ ಒಂಥರ ತುಂಬ ಚೆನ್ನಾಗಿ ಕಾಣ್ತಿದೆ. ಅದು ಡ್ರೈ ಆಗಿಲ್ಲ. ಅದನ್ನು ನಾನು ನೋಡ್ತಿದ್ದೆ ಕಂಪ್ಲೀಟ್ಲಿ. ಇಲ್ಲಿಂದ ನೋಡಿದ್ರೆ ಅಲ್ಲಿ ಎಂಡ್ವರೆಗೂ ಇದೆ. ಅದನ್ನು ನಾನು ನೋಡ್ತಿದ್ದೆ. ಇಷ್ಟೊಂದು ಹೆಂಗೆ ಮೇಂಟೈನ್ ಮಾಡ್ತಾರೆ? ನೀವೇ ನಿಮ್ಮ ವೈಫೈ ಎಲ್ಲದಕ್ಕೂ ವಾಟ್ರಿಂಗ್ ಎಲ್ಲ ಮಾಡೋದು? ವಾಟ್ರಿಂಗ್ ನಾನು ಮಾಡ್ತೀನಿ, ಬಟ್ ಪಾಟ್ಸು ಇದೆಲ್ಲ ರೀಪಾಟ್ಸು ಅದೆಲ್ಲ ಅವಳೇ ಮಾಡ್ತೀನಿ. ಮೇಂಟೆನೆನ್ಸ್ ಥರ ಅವರು. ತುಂಬ ಚೆನ್ನಾಗಿದೆ. ನಿಮ್ಮ ಮನೆನಾ ಇದು? ಓಕೆ. ತುಂಬ ಚೆನ್ನಾಗಿದೆ. ಎಲ್ಲ ಕಲರ್ ಏನು ಡೆಕೋರ್ ನಾವು ಮಾಡೋದೇ ಬೇಡ. ಒಂಥರ ನಮ್ಮ ಕಡೆ ಪ್ಲಾಸ್ಟಿಕ್ ಇಡ್ತೀವಿ, ಇದು ರಿಯಲ್ ಆಗಿದೆ ನೋಡಿ.
ಫುಲ್ ರಿಯಲ್ ಫ್ಲವರ್ಸು. ಇಲ್ಲಿ ಬಿಡಿ ಅವ್ರು ಮಲಗಿರ್ತಾರೆ ಪರ. ನಾನು ಹಾಗೆ ನೋಡ್ಕೊಂಡು ಪ್ರಾಪರ್ಟಿ ಟೂರ್ ತೊಗೊಂಡಿರ್ಲಿಲ್ಲ, ನನಗೆ ಕತ್ಲಾಗ್ಬಿಟ್ಟಿತ್ತಲ್ವಾ, ಹಾಗೆ ತೊಗೊಳೋಣ ಅಂತ. ತುಂಬ ಬ್ಯೂಟಿಫುಲ್ ಆಗಿದೆ. ಏನು ವಾಕ್ ಮುಗಿಸ್ಕೊಂಬರ್ತಿದ್ದೀರಾ? ಹಾಂ, ಸ್ವಲ್ಪ ಲೇಟಾಗೋಯ್ತು ಇವತ್ತು. ನಿದ್ದೆ ಬಂದಿಲ್ಲ, ತಿರ್ಗಿ ಇವನು ಬೇರೆ ಮಲಗಿದ್ನಲ್ವಾ, ವಿ ಹೋದ್ಮೇಲೆ ಒಂದು ಅರ್ಧ ಅವರಿಗೆ ಮಲಗಿದ್ದೆ ನಾನು. ಆಮೇಲೆ ಹಾಗೆ ನಿದ್ದೆನೇ ಬಂದಿಲ್ಲ ಸ್ವಲ್ಪ. ಓಕೆ ಸರ್, ಆಮೇಲೆ ಬಿಡ್ತೀನಿ. ಆಮೇಲೆ ನಿದ್ದೆ ಬಂದಿಲ್ಲ. ಕಾಫಿ ಚೆನ್ನಾಗಿತ್ತಲ್ಲ, ಸಕ್ಕರೆ ಕಮ್ಮಿ ತಿನ್ನಬೇಕು ಜೀವನದಲ್ಲಿ. ನಂಗೆ ಕರೆಕ್ಟಾಗಿ ಅನಿಸ್ತಪ್ಪ. ನಿನ್ನೆಗಿಂತ ಸ್ವಲ್ಪ ಪರವಾಗಿಲ್ಲ ಅನಿಸ್ತು ನನಗೆ. ಹಾಕೋ ಕುಡಿ. ನೋಡು ಮೋಹನ್ ಥರ ಅಲ್ಲಿ ಹೋಗಿ ಕೊಡ್ಬೇಕು ನಾವು ಮಲ್ಕೊಂಡಿದ್ರೆ ಬೆಡ್ ಕಾಫಿನ. ನೀನೇ ಎತ್ಕೊಂಡು ಕುಡ್ದು ಬಿಡೋದಲ್ಲ. ಎಲ್ಲಿ ಕೊಡ್ತೀಯ ಬೆಡ್ ಕಾಫಿ? ನಿಗಿಂತ ಮುಂಚೆ ನಾನೇ ಎದೊಳ್ತೀನಿ. ಅದೇ ನೀನು ಅಷ್ಟೊತ್ತು ಮಲ್ಕೊಂಡ್ರೆ ಎಷ್ಟೊತ್ತಿಗೆ ಮಲಗಿದ್ ನೀನು ನೆನೆ ರಾತ್ರಿ? ನಿನ್ನಿಂದಾನೆ ನೆನೆ ವೀಡಿಯೋನೂ ಮಾಡೋಕ್ಕಾಗಿಲ್ಲ. ಹಾಂ, ನಂಗೆ ಸುಸ್ತಾಗ್ತಾ ಇದೆ, ನಂಗೆ ವಾಂತಿ ಬರ್ತಾ ಇದೆ. ಅಲ್ಲ ಹೇಮಾ, ಹಿಂಗೆ ಮಲ್ಕೊಂಡಿದ್ವಿ. ಏನಾಯ್ತು? ಸುಸ್ತಾಗ್ತಾ ಇದೆ. ಯಾಕೆ ಸುಸ್ತಾಗ್ತಾ ಇದೆ? ನೀನು ಹೇಳ್ದೆ ರಂಜನ್. ರಂಜನ್ ಕಿವಿಗೆ ಹಾಕೊಂಬಿಟ್ಟವ್ರಪ್ಪ. ನೀನು ಹೇಳ್ದೆ ನೀನು. ನಂಗೆ ಯಾಕೋ ಒಂಥರ ತಲೆ ಚಕ್ಕರ್ ಆಗ್ತಿದೆ ಅಂತಲೂ ಹೇಳ್ದೆ. ಎರಡು ಒಂದೇನೆ ಕಣೋ. ಪ್ರಾಪರ್ಟಿ ಆ್ಯಕ್ಚುಲಿ ಗೂಗಲಲ್ಲಿ ನೋಡೋ ಥರ ಇಲ್ಲ, ಇನ್ನೂ ಚೆನ್ನಾಗಿದೆ. ಆ್ಯಕ್ಚುಲಿ ವಿ ಆರ್ ಚೆಕಿಂಗ್ ಔಟ್, ಬಟ್ ನಾನು ರೂಮ್ ಟೂರೇ ಮಾಡಿಲ್ಲ. ಸೊ ಲೆಟ್ಸ್ ಡೂ ಒನ್ ರೂಮ್ ಟೂರ್. ಸೊ 1 2 3 4 ರೂಮ್ ಇದೆ. ರೆಡಿ ಆಗಿಬಿಡ್ತಾವಳ. ಸೊ ಈ ರೂಮ್ ತೋರ್ಸೋಣ. ತುಂಬ ದೊಡ್ಡದಾಗಿದೆ. ಸೊ ಇಲ್ಲಿ 2 ಬೆಡ್ಸ್, ಅಲ್ಲಿ 2 ಬೆಡ್ಸ್ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಫುಲ್ ಕರ್ಟನ್ ಹಾಕ್ಬಿಟ್ಟಿದ್ದಾರೆ. ಸೊ ಒಂದೊಂದರಲ್ಲಿ 2 ಬೆಡ್ಸ್ ಇದೆ, ಸಿಂಗಲ್ ಬೆಡ್ ಇದೆ. ಒಂದೊಂದ್ರಲ್ಲಿ ಡಬಲ್ ಬೆಡ್ ಇದೆ. ಅಕಾರ್ಡಿಂಗ್ಲಿ ಚೂಸ್ ಮಾಡ್ಬೋದು. ತುಂಬ ದೊಡ್ಡದಾಗಿದೆ. ಇಲ್ಲಿ ಸ್ಪೇಸ್ ಆ್ಯಂಡ್ ದಿಸ್ ಇಸ್ ವಾಶ್ರೂಮ್. ಈ ಥರ ಇದೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಬಟ್ ಇಷ್ಟೇ ದೊಡ್ಡದಾಗಿದೆ ಎಲ್ಲ ರೂಮು. ಇದು ಡಬಲ್ ಕಾಟ್ ಇರೋದು, ಒಂದೊಂದು ಕಡೆ ಸಿಂಗಲ್ ಕಾಟ್ ಇದೆ. ತುಂಬ ಕ್ಲೀನ್ ಆಗಿದೆ ಆ್ಯಕ್ಚುಲಿ. ಇಲ್ಲಿ ನೋಡಿದ್ರೆ ಈ ಥರ ವ್ಯೂ ಕಾಣುತ್ತೆ. ಇಬ್ರು ಏನು ಮಾತಾಡ್ಕೊಂಡು ಕೋಚ್ ಹಾಕೊಂಡಿದ್ದೀರಾ? ಇದು ಚೆನ್ನಾಗಿದೆ ಡ್ರೆಸ್. ಎಲ್ಲಿ ತೋರ್ಸು. ಅದಕ್ಕೆ ನೀನು ಇವೆಲ್ಲ ಮಾಡ್ತಾ ಇರೋದು. ಯಪ್ಪ ರಾಮ, ಯಾರೋ ಇನ್ನ ಸ್ಕೂಲಿಂದ ಆಚೆನೆ ಬಾಟಲ್ಗೋಸ್ಕರ ಮ್ಯಾಚಿಂಗ್. ನಾನು ಅನ್ಕೊಂಡು ನಾವು 3 ಜನ ಡ್ರೆಸ್ 1 ಪೀಸ್ ಹಾಕೊಂಡಿದ್ದೀವಿ. ಸಾಕು. ಸುಮ್ಮನೆ ಇರಿ, ಅದೆಲ್ಲ ಹೇಳ್ಬೇಡಿ. ಆಯ್ತಾ ನಾನು ನೋಡ್ತೀನಿ ಒಂದ್ಸತಿ. ಸರಿ ಮಚ್ಚ. ರಿವರ್ ರಾಫ್ಟಿಂಗ್ಗೆ ಬೇರೆ ಬಟ್ಟೆ ಹಾಕೊಬೇಕು. ಏನ್ ಈ ತರ ಬಟ್ಟೆ ಹಾಕೊಂಡು ಹೋಗಕ್ಕಾಗುತ್ತಾ? ಕೊರಾಕಲ್ ರೈಡ್ ಅಂತ ಚಪ್ಪಡಿ ಪಪ್ಪಡಿ ಏನೇನೋ ಅಂದ. ಬೆಳಗ್ಗೆ ಹೇಳಿದ್ರೆ ಹೆಂಗ್ ಬೇಬಿ? ಮನೇಲಿ ಹೇಳ್ಬೇಕು. ಇಲ್ಲ ಬೆಳಗ್ಗೆ ಅಟ್ಲೀಸ್ಟ್ ಹೇಳಿದ್ರೆ ಬೋಟಿಂಗ್ ಅಂತ ಹೇಳಿದ್ದು. ರಿವರ್ ರಾಫ್ಟಿಂಗ್ ಅಂತ ಹೇಳ್ದ, ಬೋಟಿಂಗ್ ಇದು. ಈಗ ನಾನು ಇಶಾಂಗ್ ರೆಡಿ ಆಗ್ಬಿಟ್ಟು ನಾನು ರಿವರ್ ರಾಫ್ಟಿಂಗ್ ಹೆಂಗ್ ಬರೋದು? ಇನ್ನಕ್ಕೇನು ಕೇಳ್ಸಲ್ಲ. ಮತ್ತೆ ಸಾಕ ನೋಡು. ಈ ಗ್ಲಾಸಸ್ ಏನೋ ಎತ್ಕೊಂಡು ರಂಜನ್ ಎಲ್ಲ ಆಗ್ತಾನೆ. ಅಲ್ಲ ನಾನೀಗ ಇಷ್ಟಾಗಿ ರೆಡಿ ಆಗ್ಬಿಟ್ಟು ರಿವರ್ ರಾಫ್ಟಿಂಗ್ ಮನೆ ಮೇಕಪ್ ಡ್ರೆಸ್ಸು ನನ್ನ ಶೂಸ್ ಎಲ್ಲ ಹಾಳಾಗುತ್ತೆ. ಶೂಸ್ ಕ್ರಾಕ್ಸ್ ಇಸ್ಕೋ. ಇದು ನಾನು ದಿಗೇಶ್ ಕ್ರಾಕ್ಸ್ ಎತ್ಕೊಂಡಿಸ್ಸಂ. ಓಕೆನಾ? ಮಚ್ಚ ಹುಷಾರು. ಯಾಕೆ ಇನ್ನ ಇಲ್ದಿಲ್ವಾ? ಶಾರ್ಟ್ಸ್ ಇಲ್ದಿಲ್ವಾ ಇನ್ನ? ದೀಪು ಅವಳು ಹೇಳ್ತಾವಳೆ ಈ ತರ ರೋಡಲ್ಲಿ ಹೋದ್ರೆ ಏನಾಗುತ್ತೆ ನನ್ನ ಕಾರ್ ಟೈರು ಅಂತ. ನೀನು ಹಾಕ್ಸ್ಬೇಕು.
ಈ ಗಾಡಿ ಆಫ್ ರೋಡ್ಗೆ ಮಾಡಿರೋದು ಅಂತ ಒಂದೊಂದ್ಸತಿ ಹೇಳ್ತಾರೆ ಡಿವಿ. ಹೌದು ಆಫ್ ರೋಡ್ಗೆ ಮಾಡ್ತೀವಿ. ಎಲ್ಲ ರೇಂಜ್ ಆಫ್ ರೋಡಿಂಗ್ ನೋಡಿ, ಇಲ್ಲಿ ಆಫ್ ರೋಡಿಂಗ್ ಮೋಡ್ಸ್ ಎಲ್ಲ ಇದೆ. ನೈಸ್. ಈಗ ತೆಲ್ಸುಂಟಾ? ತೆಲ್ಸುಂಟು, ಬಚ್ಚೆ ಸೇಲೆ ಉಂಟು. ಮತ್ತೆ ನಾನು ಕರೆಕ್ಟಾಗಿ ಮಾತಾಡಿದ್ದೀನಿ. ಏನಂದ್ರೆ ಅವರು ರಾಫ್ಟಿಂಗಾ ಬೋಟಿಂಗಾ ಏನಂತ ಹೆಂಗಿದೆ ಅಂತೆ? ಅವ್ರು ಯಾರೋ ಸಿಕ್ಕಿದ್ರು. ನೋಡೋಣ ಬನ್ನಿ. ಅವ್ರು ಏನಿಲ್ಲ ವಾಟರ್ ಫಾಲ್ ಅದು ಸೂಪರ್ ಆಗಿರುತ್ತೆ. ಅಲ್ಲ ಇವಾಗ ಬಂದಿದ್ರು ಸಿಕ್ಕಿದ್ರಲ್ಲ ಒಬ್ರು ಹೋಗಿದ್ದವ್ರು. ಕೆಳಗಡೆ ಹೋಗ್ಬೋದಾ ಇಲ್ಲ ಅಂತ ಅಷ್ಟೇ ಕೇಳಿದ್ರು. ರೂಟ್ ಇದೆ, ಕಾರ್ ಹೋಗಕ್ ರೂಟ್ ಇದೆ. 1 ಕಿಲೋಮೀಟರ್ ಐತಂತೆ. ಇದೆ ನೋಡು, ಈ ತರ ರೂಟ್ ಇದ್ರೆ ಹೋಗ್ಬೋದು. ಅವರೆಲ್ಲ ಯಾಕೆ ನಿಲ್ಸ್ಬಿಟ್ಟು ಹೋಗಿದ್ದಾರೆ? ಅವರೆಲ್ಲ ಪಕ್ಕದಲ್ಲೆಲ್ಲ ಹೋಗಿದ್ದಾರೆ ಅನ್ಸುತ್ತೆ. ಇಲ್ಲ, ಒಂದು ಬಸ್ ನಿಲ್ಸಿದಾರಲ್ಲ, ಬಸ್ ಬರಕ್ ಆಗಲ್ಲ. ಬಸ್ ಎಲ್ಲ ಬರಕ್ಕಾಗಲ್ಲ. ಅವ್ರು ಯಾರೋ ಬಸ್ ನಿಲ್ಸಿದ್ರೆ ಅವ್ರ ಕಾರು ಅಲ್ಲೇ ನಿಲ್ಸ್ಬಿಟ್ಟಿರ್ತಾರೆ.